ಕುಸಿದು 8 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಆಟ ಆಡ್ತಾ ಇದ್ದಂತ ಸಂದರ್ಭದಲ್ಲಿ ಮೈ ಮೇಲೆ ಗೋಡೆ ಕುಸಿದಿದೆ. ಗೋಡೆ ಕುಸಿದಂತ ಹಿನ್ನೆಲೆಯಲ್ಲಿ 8 ವರ್ಷದ ಬಾಲಕ ಈಗ ಸಾವನ್ನಪ್ಪಿರುವಂತದ್ದು. ನರಗುಂದದ ಪ್ರದೀಪ ಗೋನಾಳ ಮೃತ ಬಾಲಕನಾಗಿದ್ದು, ಗೋಡೆ ಕುಸಿದು 8 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವಿತ್ಕೊಳ್ಳೋದಕ್ಕೆ ಗೋಡೆ ಪಕ್ಕ ಹೋಗಿದ್ದಾನೆ ಬಾಲಕ. ಅವಿತ್ಕೊಂಡು ಕೂತಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಗೋಡೆ ಕುಸಿದು ಆತನ ಮೈ ಮೇಲೆ ಬಿದ್ದಿದೆ. ಈ ವೇಳೆ ಘಟನೆ ನಡೆದಿರುವಂತದ್ದು ನರಗುಂದದ ಪ್ರದೀಪ ಗೋನಾಳ ಮೃತ ಬಾಲಕನಾಗಿದ್ದು, ನರಗುಂದದ ದಂಡಾಪುರ ಕುರುಬಗೇರಿ ಓಣಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಶಾಲೆಯಿಂದ ಮನೆಗೆ ಬಂದ ಬಳಿಕ ಆಟವಾಡ್ತಾ ಇದ್ದ ಈ ಬಾಲಕ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ತನ್ನ ಸ್ನೇಹಿತರ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದ. ಆಗ ಅವಿತುಕೊಳ್ಳೋದಕ್ಕೆ ಗೋಡೆ ಪಕ್ಕದಲ್ಲಿ ಹೋಗಿ ಈ ಬಾಲಕ ಕೂತ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಈತನ ಮೈ ಮೇಲೆ ಆ ಒಂದು ಗೋಡೆ ಕುಸಿದು ಬಿದ್ದಿದೆ. ತದನಂತರ ಆಸ್ಪತ್ರೆಗೆ ಆತನನ್ನ ಸಾಗಿಸೋದಕ್ಕೆ ಅವರ ಕುಟುಂಬಸ್ಥರು, ಊರಿನವರೆಲ್ಲರೂ ಕೂಡ ಹೋಗ್ತಾರೆ. ಆದ್ರೆ ಆಸ್ಪತ್ರೆಗೆ ಸಾಗಿಸೋ ಮಧ್ಯೆ ಪ್ರದೀಪ ತನ್ನ ಪ್ರಾಣವನ್ನ ಬಿಟ್ಟಿದ್ದಾನೆ. ಗೋನಾಳ ಪ್ರದೀಪ ಗೋನಾಳ ಈ ಮಗು ಸಾವನ್ನಪ್ಪಿರುವಂತದ್ದು. ಮಗುವನ್ನ ಕಳೆದುಕೊಂಡು ತಾಯಿ, ಕುಟುಂಬಸ್ಥರು, ಅವರ ಬಂಧು ಬಳಗ ಎಲ್ಲರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ನರಗುಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಏನಾಗಿತ್ತು, ಯಾವಾಗ ಬಾಲಕ ಆಟ ಆಡೋದಕ್ಕೆ ಹೋಗಿದ್ದ, ಅವರ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನೆಟ್ವರ್ಕ್ ಬಿಸಿ ಇರೋದ್ರಿಂದ ಸದ್ಯಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಖಂಡಿತ ಮತ್ತೆ ಈ ವಿಚಾರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಪಡೆದುಕೊಳ್ಳೋಣ. ಸದ್ಯಕ್ಕೆ ಅವರ ಕುಟುಂಬಸ್ಥರ ಆಕ್ರಂದನವನ್ನ ನೋಡ್ತಾ ಇದ್ದೀರಾ. ಹೆತ್ತ ಕರುಳು ಮಗ, ಅದು ಕೂಡ ಸಾಕಷ್ಟು ಕನಸು ಆಸೆಗಳನ್ನ ಇಟ್ಕೊಂಡಿರ್ತಾರೆ. ಪಾಪ ಆಟ ಆಡೋ ಟೈಮಲ್ಲಿ ಪಾಪ ಅವ್ರಿಗೆ ಏನ್ ಗೊತ್ತಿರುತ್ತೆ, ಮಕ್ಳು ಎಲ್ಲಿ ಅವತ್ಕೊಳ್ತಾರೆ, ಎಲ್ಲಿ ಕೂತ್ಕೊಳ್ತಾರೆ, ಏನ್ ಮಾಡ್ತಾರೆ, ಮೈಯೆಲ್ಲ ಕಣ್ಣಾಗಿರ್ಬೇಕು ಪೋಷಕರು. ಆದ್ರೆ 8 ವರ್ಷದ ಬಾಲಕ ಆ ಮಗು. ಆದ್ರೆ ಈಗ ತಾಯಿಯ ಆ ಕರುಳು ಕಿತ್ತು ಬರುವ ರೀತಿ ಅಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಆ ಗೋಳಾಟ, ಆ ಆಕ್ರಂದನ ನೋಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಏನು ಮಾಡಕ್ ಆಗಲ್ಲ. ಸದ್ಯಕ್ಕೆ ಗೋಡೆ ಕುಸಿದು ಆ ಬಾಲಕ ಸಾವನ್ನಪ್ಪಿದ್ದಾನೆ.